हल्का सा बैग भी भारी लगे हाय। इसके लिए एक नहीं 2 उपाय, डेटॉल आइसी कूल और लाइम कूल, जो ठंडक की फीलिंग दिलाए, पसीने की बदबू वाले जर्म्स को हटाए और कर दे फुल्ली रिफ्रेश। गर्मी जाओगे भूल विद डेटॉल आइसी कूल एंड लाइम कूल। ನಮಸ್ಕಾರ, ರಾಜ್ ನ್ಯೂಸ್ ಲೈನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. ಮಾದಕ ದ್ರವ್ಯ ಸೇವನೆ ಮತ್ತು ಮಾದಕ ದ್ರವ್ಯ ಸಾಗಾಣಿಕೆ ಕಾನೂನಿಗೆ ವಿರುದ್ಧವಾಗಿದೆ ಎಂದು ಮುಂಡಗೋಡ ಸಿಪಿಐ ರಂಗನಾಥ ನೀಲಮ್ಮನವರ್ ಹೇಳಿದರು. ಬುಧವಾರ ಅವರು ಮಾಧ್ಯಮದವರ ಜೊತೆ ಮಾತನಾಡುತ್ತಾ ಈ ವಿಷಯ ತಿಳಿಸಿದರು. ಮಕ್ಕಳಾಗಲಿ, ಯುವಕರಾಗಲಿ, ವಯಸ್ಕರಾಗಲಿ ಮಾದಕ ವಸ್ತುಗಳನ್ನು ಸೇವನೆ ಮಾಡಬಾರದೆಂದು ಅವರು ತಿಳಿಸಿದರು. ಈ ತಿಂಗಳು 26ನೇ ತಾರೀಕಿಗೆ ಆಚರಣೆ ಮಾಡ್ತಾ ಇದ್ವಿ. ಸೊ ಆಚರಣೆ ಮಾಡೋ ಸಲುವಾಗಿ ಸೇ ನೋ ಟು ಡ್ರಗ್ಸ್ ಒಂದು ಪ್ರತಿಜ್ಞೆ ಮೂಲಕ ಒಂದು ಮಾದಕ ದ್ರವ್ಯಗಳ ಸಾಗಾಣಿಕೆ ಆಗಲಿ ಮತ್ತು ಸೇವನೆ ಆಗಲಿ ಕಾನೂನಿಗೆ ವಿರುದ್ಧವಾಗಿರತಕ್ಕಂಥದ್ದು. ಅದರದ್ದು ಒಂದು ನಿಮಿತ್ತ ಎಲ್ಲ ಮಾಧ್ಯಮಗಳಲ್ಲಿ ಎಲ್ಲರೂ ಒಂದು ಪ್ರಚಾರ ಆಗಿ ಯಾರೇ ವಯಸ್ಕರಿರ್ಬೋದು ಅಥವಾ ಮಕ್ಕಳಿರ್ಬೋದು ಯಾರೂ ಸಹ ಮಾದಕ ದ್ರವ್ಯದ ಸೇವನೆಯನ್ನು ಮಾಡಬಾರದು ಅಂತೇಳಿ ನಾವು ಕೇಳ್ಕೊಳ್ತೀವಿ. ಅದ್ರ ಜೊತೆಗೆ ಒಂದು ಡ್ರಗ್ ಫ್ರೀ ಆ್ಯಪ್ ಅಂತ ಇದೆ. ಆ ಫ್ರೀ ಆ್ಯಪಲ್ಲಿ ಅದನ್ನು ಎಲ್ಲರೂ ಡೌನ್ಲೋಡ್ ಮಾಡಿಕೊಂಡು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಯಾರ ಹೆಸರು ಗೊತ್ತಾಗೋದಿಲ್ಲ ಆ ಆ್ಯಪಲ್ಲಿ ನಾವು ನೇರವಾಗಿ ದೂರುಗಳನ್ನು ಸಲ್ಲಿಸ್ಬೋದು. ಈಗ ಎಲ್ಲಿ ಏನಾದರೂ ಸೇವನೆ ಮಾಡ್ತಾರೆ ಅಥವಾ ಗಾಂಜಾ ಸಾಗಾಟ ಮಾಡ್ತಾ ಇದ್ದಾರೆ ಅಥವಾ ಯಾವುದಾದ್ರು ಡ್ರಗ್ಸ್ ಸಾಗಾಟ ಮಾಡ್ತಾ ಇದ್ದಾರೆ ಅಂತಂದರೆ ಆ ಆ್ಯಪಲ್ಲಿ ನಾವು ನೇರವಾಗಿ ಅದನ್ನು ಆ್ಯಪಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ನಮಗೆ ಮಾಹಿತಿ ಬರ್ತದೆ. ಸೊ ಯಾವುದೇ ಮೂಲೆಯಲ್ಲಿ ಕುರಿತು ಸಹ ಸೇವನೆ ಮಾಡಿದ್ರು ಸಹ ನಮಗೆ ಮಾಹಿತಿ ಬರ್ತದೆ. ಅದಕ್ಕೆಲ್ಲ ಸಾರ್ವಜನಿಕರು, ನಮ್ಮ ಮುನಗೋಡು ತಾಲೂಕಿನ ಎಲ್ಲ ಸಾರ್ವಜನಿಕರು ಆ ಡ್ರಗ್ ಫ್ರೀ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿ ನಮ್ಮ ಮೂಲಕ ನಾನು ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ. ಮುಂಡಗೋಡ ಪೊಲೀಸ್ ಠಾಣೆಯಲ್ಲಿ ಏಜೆಂಟರ ಹಾವಳಿ ಹೆಚ್ಚಾಗಿದೆ. ದುಡ್ಡು ಇಲ್ಲದೆ ಏನೂ ನಡೆಯಲ್ಲ ಎಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಎಲ್.ಟಿ. ಪಾಟೀಲ್ ಅವರ ಆರೋಪ ನಿರಾಧಾರ, ಸುಳ್ಳು ಆರೋಪ ಎಂದು ಸಿಪಿಐ ರಂಗನಾಥ್ ನೀಲಮ್ಮನವರ್ ಹೇಳಿದ್ದಾರೆ. ಈಗ ಎಲ್.ಟಿ. ಪಾಟೀಲ್ರು ಈ ರೀತಿ ಯಾಕೆ ಆರೋಪ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಅವನ್ನೆದ್ದು. ಸೊ ಇಲ್ಲಿ ಯಾರು ನಾವು ಪೊಲೀಸ್ ಇಲಾಖೆಯವರು ನಾವು ಯಾವುದೇ ಕಾರಣಕ್ಕೂ ಯಾವುದೇ ಪ್ರಭಾವವನ್ನು ಬಳಸಿಕೊಳ್ಳದೆ ಏನು ಕಾನೂನು ಪ್ರಕಾರ ನಾವು ಕ್ರಮಗಳನ್ನು ನಾವು ಕೈಗೊಳ್ತೀವಿ. ಸೊ ಇಲ್ಲಿ ಯಾರು ಏಜೆಂಟ್ರುಗಳು ಬಂದಿಲ್ಲ, ಇಲ್ಲಿವರೆಗೂ ಬಂದಿಲ್ಲ. ಅದಕ್ಕೆ ಯಾರಿಗೂ ಅವಕಾಶ ಮಾಡಿಕೊಟ್ಟಿಲ್ಲ. ನಾವು ಸಾಕಷ್ಟು ಹಿರಿಯರು ಬರ್ತಾರೆ, ಮತ್ತು ಹಿರಿಯ ಪತ್ರಕರ್ತರು ಬರ್ತಾರೆ, ಮತ್ತು ಜನಪ್ರತಿನಿಧಿಗಳು ಠಾಣೆಗೆ ಬಂದು ಹೋಗ್ತಾರೆ, ಮತ್ತು ಊರ ನಾಗರಿಕರು ಬರ್ತಾರೆ. ಸೊ ಇಲ್ಲಿ ಅವರು ಯಾಕೆ ಆರೋಪ ಮಾಡಿದರು ಮತ್ತು ಯಾರ ಪ್ರಭಾವಕ್ಕೂ ನಾವು ಒಳಗಾಗಿ ಕೆಲಸ ಮಾಡೋಕ್ಕಾಗಿಲ್ಲ. ಅವರು ಇಲ್ಲಿ ಯಾರು ಏಜೆಂಟ್ರು ಅದರ ಅನ್ನೋದರ ಬಗ್ಗೆ ಅವರು ಹೆಸರನ್ನು ಬಹಿರಂಗಪಡಿಸಿದಲ್ಲಿ ನಾವು ನಮ್ಮ ಹೆಸರನ್ನು ಬಳಸಿಕೊಂಡು ಏಜೆಂಟ್ಗಿರಿ ಯಾರು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ನಾವು ಸೂಕ್ತ ಕ್ರಮ ತಗೊಳ್ತೀವಿ. ಅವ್ರೇನಿದೆ ಅವ್ರು ನೇರವಾಗಿ ಏಜೆಂಟ್ರ ಹೆಸರನ್ನ ಬಹಿರಂಗಪಡಿಸಲಿ ಅಂತ ಹೇಳಿ ಎಲ್.ಟಿ. ಪಾಟೀಲ್ಗೆ ನಾನು ಒಂದು ವಿನಂತಿ ಮಾಡ್ಕೊಳ್ತೀನಿ. ಮತ್ತು ಅಂಥ ಯಾವುದೇ ಪ್ರಭಾವಕ್ಕೆ ನಾವು ಯಾವ ಪೊಲೀಸ್ ಸ್ಟೇಷನ್, ನಮ್ಮ ಮುನಗೋಡ ಪೊಲೀಸ್ ಠಾಣೆಯವರು ಪ್ರಭಾವಕ್ಕೊಳಗೋದಿಲ್ಲ. ಅವರು ಮಾಡಿರ್ತಕ್ಕಂಥ ಆರೋಪ ನಿರಾಧಾರವಾಗಿರ್ತಕ್ಕಂಥದ್ದು ಮತ್ತು ಅದು ಸುಳ್ಳು ಆರೋಪ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ. ಜುಲೈ 6ರಂದು ಟಿಬೆಟ್ ಧರ್ಮಗುರು ದಲೈಲಾಮಾ ಅವರ ಜನ್ಮದಿನ ನಡೆಯಲಿದ್ದು, ಇದರ ಅಂಗವಾಗಿ ಬುಧವಾರ ಶಾಟ್ಸೆ ಬೌದ್ಧ ಮಂದಿರದಲ್ಲಿ ದಲೈಲಾಮಾ ಅವರಿಗೆ ವಿಶೇಷವಾಗಿ ದೀರ್ಘಾಯುಷ್ಯ ಪೂಜೆ ಹಾಗೂ ಪ್ರಾರ್ಥನೆಯನ್ನು ಹಿರಿಯ ಕಿರಿಯ ಬೌದ್ಧ ಸನ್ಯಾಸಿಗಳು ಸಲ್ಲಿಸಿದರು. ದಲೈಲಾಮಾ ಅವರ 90ನೆಯ ಹುಟ್ಟುಹಬ್ಬವನ್ನು ಆಚರಿಸಿ ಕೇಕ್ ಕತ್ತರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಟ್ಸೆ ಬೌದ್ಧ ಮಂದಿರದ ಮುಖ್ಯಸ್ಥರು, ಹಿರಿಯ ಕಿರಿಯ ಟಿಬೆಟನ್ ಬೌದ್ಧ ಸನ್ಯಾಸಿಗಳು, ತಹಶೀಲ್ದಾರ್ ಶಂಕರ್ ಗೌಡಿ, ಬಿಇಒ ಸುಮಾ ಜಿ, ಮುಖಂಡರಾದ ಎಸ್ ಫಕ್ಕೀರಪ್ಪ, ಜಂಪಾ ಲೋಬ್ಸಾಂಗ ಮುಂತಾದವರಿದ್ದರು.
ವಾಹನದ ಮೇಲೆ ವಿದ್ಯುತ್ ಕಂಬವೊಂದು ಬಿದ್ದ ಘಟನೆಯೊಂದು ಇಂದು ಮುಂಡಗೋಡ ತಾಲೂಕಿನ ಬೆಡಸಗಾಮ ಮತ್ತು ಕಾಳೆಬೈಲ್ ಮಧ್ಯೆ ಸಂಭವಿಸಿದೆ. ಮೊದಲೇ ವಿದ್ಯುತ್ ತೆಗೆಸಿದ್ದರಿಂದ ವಿದ್ಯುತ್ ಕಂಬವು ವಾಹನದ ಮೇಲೆ ಬಿದ್ದರೂ ಭಾರೀ ಅನಾಹುತವೊಂದು ತಪ್ಪಿದಂತಾಗಿದೆ. ಈ ವಾಹನದಲ್ಲಿ 10ಕ್ಕೂ ಹೆಚ್ಚು ಕಾರ್ಮಿಕರಿದ್ದರು. ಈ ಕಾರ್ಮಿಕರೆಲ್ಲರೂ ಕೆಲಸಕ್ಕೆಂದು ರಾಮಾಪುರದಿಂದ ಹುಲೇಕಲ್ಗೆ ಹೋಗುತ್ತಿದ್ದರೆಂದು ತಿಳಿದುಬಂದಿದೆ. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.